ಬಾಲಕನ ಮೇಲೆ ರಾಕ್ಷಸನಂತೆ ಒಬ್ಬ ಶಿಕ್ಷಕ ಎರಗಿದ ಘಟನೆ ಸಂಭವಿಸಿದೆ. ಕೈಯಲ್ಲಿ ಬೆಲ್ಟು ಪ್ಲಾಸ್ಟಿಕ್ ಪೈಪ್ನಿಂದ ಬಾಲಕನ ಮೇಲೆ ಹಲ್ಲೆ ಮಾಡಿದ ಘಟನೆ ಸಂಭವಿಸಿದೆ. ಬಾಗಲಕೋಟೆ ದಿವ್ಯಜ್ಯೋತಿ ಅಂಧ ಮಕ್ಕಳ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ನವನಗರದ ಸೆಕ್ಟರ್ ನಂಬರ್ 54ರಲ್ಲಿ ಇರುವಂತಹ ವಿಶೇಷ ಮಕ್ಕಳ ಶಾಲೆಯಲ್ಲಿ ಈ ರಾಕ್ಷಸಿ ಕೃತ್ಯ ಬೆಳಕಿಗೆ ಬಂದಿದೆ. ಮಂದಮತಿ ಬಾಲಕ ದೀಪಕ್ ರಾಠೋಡ್ 16 ವರ್ಷ ವಯಸ್ಸು ಈತನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾನೆ. ಬಾಲಕ ನೆಲಕ್ಕೆ ಬಿದ್ದರೂ ಬಿಡದೆ ಮೃಗದ ರೀತಿಯಲ್ಲಿ ವರ್ತನೆ ಮಾಡಿದ್ದಾನೆ. ಶಿಕ್ಷಕ ಅಕ್ಷಯ್ ಇಂದುಲ್ಕರ್ ಎಂಬವರು ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಹಲ್ಲೆ ಮಾಡಿದ ವೇಳೆ ಬಾಲಕನ ಕಣ್ಣಿಗೆ ಖಾರದ ಪುಡಿ ಎರಚಿ ಹೇಯ ಕೃತ್ಯ ಎಸಗಿದ್ದಾನೆ. ಖಾರದ ಪುಡಿ ಎರಚಿದ ಶಿಕ್ಷಕ ಅಕ್ಷಯ್ ಇಂದುಲ್ಕರ್ ಹಾಗೂ ಪತ್ನಿ ಘಟನೆ ಬಗ್ಗೆ ತಿಳಿದು ಶಾಲೆ ಮುಂದೆ ಈಗ ಪಾಲಕರು ಜಮಾಯಿಸಿದ್ದಾರೆ. ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಹಲ್ಲೆ ಮಾಡಿರುವಂತಹ ಘಟನೆ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಕಣ್ಣಿಗೆ ಖಾರದ ಪುಡಿ ಎರಚಿ ಕೈಯಲ್ಲಿ ಬೆಲ್ಟು ಪೈಪ್ ಹಿಡಿದು ಅಮಾನುಷ ರೀತಿಯಲ್ಲಿ ಅಮಾನವೀಯವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಇದೀಗ ಸಾರ್ವಜನಿಕರು ಈ ವಿಡಿಯೋ ನೋಡಿ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವರೇನು ಮನುಷ್ಯರ ರಾಕ್ಷಸರ ಅಂತ ಕಿಡಿಕಾರ್ತಾ ಇದ್ದಾರೆ. ಸಾಧ್ಯ ಇಲ್ಲ ಸರ್. ನಮ್ಮ ಮಕ್ಕಳಿಗೆ ನಮ್ಗೆ ಸುರೇಶನೇ ಆಗುದಿಲ್ಲ ಅಂತ ಹೇಳಿ ನಾವು ತಿಂಗಳ ದುಡ್ಡಕ್ಕೆ 6,000 ರೂಪಾಯಿ ನಾವು ಇವ್ರಿಗೆ ತಿಂಗಳ ಇವ್ರಿಗೆ ಕಾರ್ಪುಡಿ ಹಾಕುದ್ರಿ. ಒಬ್ಬಗ ಕಾಲ ಮೇಲೆ ಕಾಲು ಹಿಡಿದ್ರಿ, ಬೆಟ್ಲೆ ಬಡದಾರ. ಒಬ್ಬ ನೀ ಯಾರಪ್ಪ ಅಂತ ಕೇಳ್ತಾರ. ನಾವೇನು ಹೊಡೆದಿಲ್ಲ, ನಿಮ್ಮ ಮಕ್ಕಳು ಕೂಡ ನಾವು ಮಾತಾಡ್ಸಕ್ ಹಚ್ಚಿರ್ಲಿ ಅಂತ ಹೇಳ್ತಾರ್ರಿ. ಉತ್ತರ ಕೊಡ್ಲಿ. ಅವ್ರಿಗೂ ಟ್ರೈನಿಂಗ್ ಕೊಡ್ತೀವಿ. ಕಸ ಹುಡುಗೋದು ಹೆಂಗ, ಬೇಡ ಮಾಡೋದು ಅದು ಕೆಲಸ. ಅವ್ರೇನಂತಾರ ಟಾಯ್ಲೆಟ್ ಒಳಗೆ ನಮ್ದು ಬುದ್ಧಿವಂತ ಮಕ್ಕಳು ಸ್ಕೂಲ್ ಇದೆ. ಆ ಕೆಲವೊಂದು ಕೆಲಸ ಅವ್ರೇನಂತಾರೆ ಟಾಯ್ಲೆಟ್ ಒಳಗೆ ಹಾಕ್ತಾರೆ, ಹುಡುಗರಿಗೆ ಬಾತ್ರೂಮ್ ಒಳಗೆ ಹಾಕ್ತಾರೆ. ಕೆಲವೊಂದು ಹುಡುಗರು ಟ್ರೈನಿಂಗ್ ಕೊಡ್ತೀವಿ ನಾವು. ಟ್ರೈನಿಂಗ್ ಅವ್ರಿಗೆ ಕೊಡ್ಬೇಕಲ್ಲ. ಒಂದು ಮನೆಯಾಗ ಕಸ ಹುಡುಗಿಲ್ಲ, ನಾವು ಟ್ರೈನಿಂಗ್ ಅವ್ರಿಗೆ ಕೊಡ್ತೀವಿ. ನಾವು ಕಸ ಹುಡುಗಾಕ್ ಹೇಳ್ತೀವಿ, ಟಾಯ್ಲೆಟ್ ಒಳಗೆ ಬಾತ್ರೂಮ್ ಒಳಗೆ. ಬೆಲ್ಟ್ ಹೊಡಿತಿರಲ್ಲ, ಅದು ಯಾವ ವಿಚಾರಕ್ಕೆ ಬಡ್ದಿದ್ರ? ಬೆಲ್ಟ್ ಹೊಡಿತಿರಲ್ಲ, ಯಾವ ವಿಚಾರಕ್ಕೆ ಬಡ್ದಿದ್ರ? ಹೈಪರ್ ಆಗಿದೆ, ಬಹಳ ಹೈಪರ್ ಆಗಿದೆ, ಫುಲ್ ಹೈಪರ್ ಆಗಿದೆ. ಒಂದ್ಸರಿ ಪೇರೆಂಟ್ಸ್ ಬಂದಿನಿ, ನಾವು ಟ್ರೀಟ್ಮೆಂಟ್ ಒಂದು ಸ್ಟಾರ್ಟ್ ಮಾಡ್ರಿ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಹೊಡಿಬೋದಾ? ಹೇಳುದು ಅದಕ್ಕೆ ಹೇಳ್ತಾರೆ. ನಮ್ದು ಬುದ್ಧಿವಂತ ಮಕ್ಕಳು ಸ್ಕೂಲ್ ಇದೆ. ಪೇರೆಂಟ್ಸ್ ಅನ್ನತಾರ ಅದ್ರ ನಾವು ಹೊಡೆದಿವಿ ಅಂದ್ರೆ ಕೆಲವೊಂದು ಅವ್ರು ಹುಡುಗ ಹೈಪರ್ ಆಗಿದ, ಅದ್ರ ಸಲ ನಾವು ಹೊಡೆದಿವಿ ಅವಾಗ. ಇನ್ನೊಂದವ್ರ ವಿಷಯ ಏನಂತಾರೆ, ನಮ್ಮ ಮಕ್ಕಳಿಗೆ ಟಾಯ್ಲೆಟ್ ತೊಳೆಯಕ್ ಹಾಕ್ತಾರೆ, ಬಾತ್ರೂಮ್ ತೊಳೆಯಕ್ ಹಾಕ್ತಾರೆ. ನಮ್ದು ವಿಷಯ ಸ್ಕೂಲಿನ ವಿಷಯ ಅಂದ್ರೆ ಸ್ಕೂಲಿಂದ ಅದು ಭಾಗ ಅದ. ಟ್ರೈನಿಂಗ್ ಅವ್ರದ್ದು ಇರುತ್ತದೆ. ಟ್ರೈನಿಂಗ್ ಅವ್ರನ್ನ ಅವ್ರಿಗೆ ಕೊಡ್ಬೇಕಲ್ಲ. ಅವ್ರಿಗೆ ಟಾಯ್ಲೆಟ್ ತೊಳೆಯಕ್ ಹೇಳ್ಬೇಕು, ಕಸ ಹುಡುಗಕ್ ಹೇಳ್ಬೇಕು, ಬೇಡ ಮಾಡಕ್ ಹೇಳ್ಬೇಕು. ಅದು ಎಲ್ಲ ಅವ್ರಿಗೆ ಎಲ್ಲ ತರ ಹೇಳ್ಬೇಕು ಅವ್ರಿಗೆ ಟ್ರೈನಿಂಗ್. ನಾವು ಅದ್ರ ಒಂದು ಟ್ರೈನಿಂಗ್ ಹಚ್ಚಿವಿ ಅಷ್ಟೇ. ಮತ್ತೆ ಇನ್ನೊಬ್ಬ ಹುಡುಗಿದೆ, ಅವ್ ಕಡದಾರ ಒಂದ್ 3-4 ಹುಡುಗರು ಕಡದಾರ. ಆಮೇಲೆ ಒಂದ್ ಹುಡುಗ ಕಾಲ್ ಫ್ರಾಕ್ಚರ್ ಆಗೈತಿ. ಆ ಹುಡುಗ ದೂಸ್ ಬಿಟ್ಟಾವ, ಬೇಡ್ ಮ್ಯಾಗ ಅದಾರ, ಇನ್ನ ಬೇಡ್ ಮ್ಯಾಗ ಅದಾವ, ನಡೆಯಕ್ ಬರಂಗಿಲ್ಲ ಅವಾಗ. ಅದ್ರ ಸಲ ಅವ್ ಪನಿಷ್ಮೆಂಟ್ ಕೊಟ್ಟಿದ್ವಿ. ಇಲ್ಲ ಅವ್ರ ಪೇರೆಂಟ್ಸ್ ಹೇಳಿನ್ ನಾನು, ಹಿಂಗ ಹೈಪರ್ ಆಗಾಕತ್ತಾರ ನಿಮ್ ಹುಡುಗ. ಮೊನ್ನೆ ಅವ್ರ ಪೇರೆಂಟ್ಸ್ ಬಂದಿದ್ರು, ಅವ್ರಿಗೂ ಹೇಳಿನ ಪೇರೆಂಟ್ಸ್ಗೆ ಅವ್ರದ್ದು ಮೆಡಿಸಿನ್ ಎಲ್ಲ ಚಾಲೂ ಮಾಡ್ರಿ, ಏನ ಟ್ರೀಟ್ಮೆಂಟ್ ಮಾಡ್ರಿ. ಏನ್ ಅವ್ರ ರೆಸ್ಪಾನ್ಸ್ ಕೊಡ್ಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು ಹಿರೇಮಠ್, ನೋಡ್ತಾ ಇದೀವಿ ನಾವು, ಒಬ್ಬ ಬುದ್ಧಿಮಾಂದ್ಯ ಬಾಲಕನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿರುವಂತಹ ಘಟನೆ
ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನಿದು ಘಟನೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಅಂದ್ರೆ ಬುದ್ಧಿ ಮಾಧ್ಯಮ ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಏನು ಬಾಗಲಕೋಟೆ ನಗರದ ಒಂದು 54ನೇ ಸೆಕ್ಟರ್ ನಲ್ಲಿ ಇದು ಶಿಕ್ಷಣ ಸಂಸ್ಥೆಯನ್ನ ಕಳೆದ 7 ವರ್ಷಗಳಿಂದ ಇಲ್ಲಿ ಪ್ರಾರಂಭವನ್ನ ಮಾಡಿದ್ದಾರೆ. ಅಂದ್ರೆ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಸಿದ್ಧಸಿರಿ ಶಿಕ್ಷಣ ಸಂಸ್ಥೆಯ ಒಂದು ರೂಪವಾಗಿ ಇಲ್ಲಿ 7 ವರ್ಷದಿಂದ ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡಿದ್ದಾರೆ. ಅಂದ್ರೆ ಕಳೆದ 15 ದಿನಗಳ ಹಿಂದೆ ಏನು ದೀಪಕ್ ಅಂತಕ್ಕಂತ ಏನು ವಿದ್ಯಾರ್ಥಿ ಏನಿದ್ದಾನೆ ಅಂಧ ಮಗುವಿನ ಹಿಗ್ಗಾಮುಗ್ಗ ಒಂದು ಫೈಟ್ ಮತ್ತು ಬೆಲ್ಟ್ ನಿಂದ ಮತ್ತು ಅಲ್ಲಿ ಇರ್ತಕ್ಕಂತ ಶಿಕ್ಷಕರು ಏನಿದ್ದಾರೆ, ಅಕ್ಷಯ್ ಅಂತಕ್ಕಂತ ಶಿಕ್ಷಕ ಈತ ಮತ್ತು ಅಲ್ಲಿ ಮಾನಂದ ಅಂತಕ್ಕಂತ ಏನು ಶಿಕ್ಷಕಿ ಮಹಿಳೆ ಏನಿದ್ದಾಳೆ ಆ ಮಹಿಳೆ ಆ ಮಗುವಿನ ಒಂದು ಕಾಲನ್ನ ತುಳಿದು ಮತ್ತು ಆ ಕಣ್ಣಿಗೆ ಕಾರ್ಪುಡಿ ಎರಚಿ ಆ ಬುದ್ಧಿ ಮಾಧ್ಯಮ ಒಂದು ಏನು ಮಗುವಿದೆ ಆ ದೀಪಕ್ ಅಂತಕ್ಕಂತ ಮಗುವಿನ ಹಿಗ್ಗಾಮುಗ್ಗ ಏನು ಆ ಮಗುವಿನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸಮಾಜದಲ್ಲಿ ಈ ರೀತಿಯಾಗಿ ಒಂದು ಅಮಾನವೀಯ ಘಟನೆ ಬಾಗಲಕೋಟೆಯ ಒಂದು ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ನಿಜಕ್ಕೂ ಸಾರ್ವಜನಿಕ ವಲಯದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಕ್ಲೋಸ್ ಮಾಡಬೇಕು, ಈತನ ಮೇಲೆ ಏನು ಒಂದು ಕಾನೂನು ರೀತಿ ಒಂದು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೂಡ ಚೀಮಾರಿ ಹಾಕುವಂತ ಕೆಲಸಕ್ಕೂ ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಆದ್ರೆ ಪ್ರಮುಖವಾಗಿ ಏನು ಬಾಗಲಕೋಟೆ ನಗರದ ಏನು ನಗರದ ಈಗಾಗಲೇ ಪೊಲೀಸರು ಇವರಿಬ್ಬರನ್ನ ವಶಪಡಿಸಿಕೊಂಡು ಆತನ ಯಾವ ರೀತಿಯಾಗಿ ವಿಚಾರಣೆ ಮಾಡ್ತಿದ್ದಾರೆ ಅಂದ್ರೆ ಪ್ರಮುಖ ಏಕೆ ಹಲ್ಲೆ ಮಾಡಿದ್ದೀರಿ ಅಂತಕ್ಕಂಥ ಮಾಹಿತಿಯನ್ನ ಕೇಳಿದ್ರೆ ಇವರಿಗೆ ಟೆಂಪ್ಟ್ ಮಾಡುವಂತ ಕೆಲಸ ಈತ ಮಗು ಮಾಡ್ತಿದ್ದ, ಹೀಗಾಗಿ ಅಲ್ಲಿ ಇರ್ತಕ್ಕಂತ ಮಕ್ಕಳ ಮೇಲೆ ಏನು ಹಲ್ಲೆಯನ್ನ ಮಾಡ್ತಿದ್ದ ಅನ್ನುವಂಥದ್ದು ಒಂದು ಕಡೆ ಆಯ್ತು. ಆದ್ರೆ ಪ್ರಮುಖವಾಗಿ ಈ ರೀತಿ ಬುದ್ಧಿ ಇದ್ರೆ ಈ ರೀತಿ ಘಟನೆಗಳು ಆಗ್ತಿದ್ದು ಅನ್ನುವಂತ ಒಂದು ಹೇಳಿಕೆಯನ್ನ ಕೇಳಿದ್ರೆ ಈತ ಏನ್ ಬಹಳಷ್ಟು ಮಕ್ಕಳ ಮೇಲೆ ಈ ರೀತಿ ಹಲ್ಲೆಯನ್ನ ಮಾಡಿದ್ದಕ್ಕೆ ನಾವು ಈ ರೀತಿ ಹೊಡೆದಿದ್ದೇನೆ ಅನ್ನುವಂಥದ್ದು ಸ್ಪಷ್ಟನೆಯನ್ನ ಕೂಡ ಅಲ್ಲಿ ನೀಡಿರುವಂತದ್ದು ಸಂತೋಷ್. ಈ ರೀತಿಯಾಗಿ ಘಟನೆ ಆದ್ರೂ ಕೂಡ ಈಗ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಶಿಕ್ಷಣ ಸಚಿವರು ಈ ರೀತಿ ಶಾಲೆಗಳೇನಿದ್ದಾವೆ ಈ ಎಲ್ಲ ಶಾಲೆಗಳಿಗೆ ಒಂದು ಕಠಿಣ ಕ್ರಮವನ್ನ ನೀವು ಜರುಗಿಸ್ಬೇಕು, ಇಂಥ ಶಿಕ್ಷಕರು ಯಾರೇ ಇರ್ಲಿ ಅಂತವರನ್ನ ಒಂದು ಕಾನೂನು ರೀತಿ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಸಚಿವರಿಗೂ ಕೂಡ ಅಲ್ಲಿ ಆ ಪಾಲಕರು ಕಣ್ಣೀರಿಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇಂಥ ಶಿಕ್ಷಕರನ್ನ ಹಿಗ್ಗಾಮುಗ್ಗ ಥಳಿಸಿರ್ತಕ್ಕಂಥ ಶಿಕ್ಷಕರಿಗೆ ಕಾನೂನು ರೀತಿ ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ನೀವು ಅವರಿಗೆ ಶಿಕ್ಷೆಯನ್ನ ಕೊಡ್ತೀರಿ ಅದನ್ನ ನೀವು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತಾಯಿ ತನ್ನ ಮಗುವಿನ ಒಂದು ವಿಡಿಯೋವನ್ನ ನೋಡಿ ಕಣ್ಣೀರು ಹಾಕುವಂತ ಕೆಲಸಕ್ಕೂ ಕೂಡ ಇಲ್ಲಿ ಮುಂದಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ. ಹಿಂಗ ಬಾಯಿ ರಗತ ಬರ್ಬೇಕು, ಹಿಂಗ ಬರ್ಬೇಕು, ಕಡಿತೇನೆ ಎಲ್ಲ